ಹಾಯ್ ಗೈಸ್, ಮೇರಿ ಟೈಲರ್ಸ್ಗೆ ವೆಲ್ಕಮ್ ಬ್ಯಾಕ್. ಗೈಸ್, ಇವತ್ತು ರೆಡಿಯಾಗಿರೋ ಟಾಪ್ಗೆ ಸ್ಲೀವ್ ಯಾವ ಥರ ಅಟ್ಯಾಚ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡಿ, ಸ್ಲೀವು ಸೈಡಲ್ಲೇ ಕೊಟ್ಟಿರ್ತಾರೆ. ಈ ಪೀಸ್ನ ಈಗ ಇಲ್ಲಿಗೆ ಯಾವ ಥರ ಅಟ್ಯಾಚ್ ಮಾಡೋದಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಓಪನ್ ಮಾಡ್ಕೊಬೇಕು. ಓರ್ಲಾಕು ಇದೆ, ಸ್ಟಿಚ್ ಇದೆ. ಈಗ ಇದನ್ನ ಓಪನ್ ಮಾಡ್ಕೊಬೇಕು. ನೋಡಿ, ನಾನು ಓಪನ್ ಮಾಡ್ತಾ ಇದ್ದೀನಿ. ಥರ ಓಪನ್ ಮಾಡ್ಕೊಬೇಕು. ನೋಡಿ, ಓಪನ್ ಮಾಡಿದ್ದೀನಿ. ನಾನು ಯಾವ ಥರ ಓಪನ್ ಮಾಡಿದ್ದೀನಿ ಅಂತ ನೋಡ್ಕೊಳ್ಳಿ. ನೋಡಿ, ಕಾಣ್ತಾ ಇದೆ ಗೈಸ್. ನೋಡಿ, ಎರಡು ಸೈಡು ಓಪನ್ ಮಾಡ್ಕೊಬೇಕು. ಓರ್ಲಾಕು ಆಗಿರುತ್ತೆ, ಸ್ಟಿಚ್ಚು ಆಗಿರುತ್ತೆ. ಈಗ ಇದನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಅವ್ರು ಈ ಥರ ಕೊಟ್ಟಿರ್ತಾರೆ. ನಾನು ಎರಡು ಥರ ತೋರಿಸ್ತೀನಿ ಗೈಸ್. ನೋಡಿ, ಫಸ್ಟಿಗೆ ನಾನು ಡಬಲ್ ಪೀಸು ಈ ಥರ ಸಿಂಗಲ್ ಇರೋದನ್ನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನಾರ್ಮಲಾಗಿ ಈ ಥರ ಅಟ್ಯಾಚ್ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಅಟ್ಯಾಚ್ ಮಾಡಿ ಇದು ಡಬಲ್ ಸ್ಲೀವ್ ಥರ ಆಗುತ್ತೆ ಗೈಸ್. ನೋಡಿ, ಈ ಥರ ಸ್ಟಿಚ್ ಮಾಡಿದ್ರೂ ನಡೆಯುತ್ತೆ. ಇಲ್ಲಾಂದರೆ ಇಲ್ಲಿ ನೋಡಿ, ಈ ಥರ ಡಬಲ್ ಫೋಲ್ಡಲ್ಲಿ ಹಾಕ್ಕೊಬೇಕು. ಡಬಲ್ ಫೋಲ್ಡಲ್ಲಿ ಹಾಕೊಂಡು ಸ್ಟಿಚ್ ಮಾಡಿದ್ರೂ ನಾವು ಲೈನಿಂಗ್ ಅನ್ನೋದು ಇದಕ್ಕೆ ಕೊಡೋದು ಬೇಕಾಗಿಲ್ಲ. ಯಾಕಂದರೆ ನಾವು ಡಬಲ್ ಪೀಸ್ ಸ್ಟಿಚ್ ಮಾಡಿ ಕೊಡೋದ್ರಿಂದ ನಮಗೆ ನೀಟಾಗಿ ಬರುತ್ತೆ ಗೈಸ್. ನೋಡಿ, ಇದನ್ನು ನಾನೇನು ಮಾಡಲ್ಲ, ಎರಡು ಲೆವೆಲಾಗಿ ಒಂದು ಸ್ಟಿಚ್ ಮಾಡ್ಕೊತೀನಿ. ನೋಡಿ, ಸ್ಲೀವ್ ಮಾರ್ಕ್ ಮಾಡ್ಕೊಬೇಕಲ್ಲ, ಸ್ಲೀವ್ ಶೇಪ್ ಕೊಡಬೇಕಲ್ಲ. ನೋಡಿ, ನಮಗೆ ಬಟ್ಟೆ ಯಾವ ಥರ ಬೇಕು ಅಂತ ನೋಡಿಕೊಂಡು ಅಲ್ಲಿಗೆ ಈ ಥರ ಸ್ಲೀವ್ ಶೇಪ್ ಕೊಟ್ಕೊಬೇಕು. ನೋಡಿ, ಸ್ಲೀವ್ ಶೇಪ್ ಕೊಟ್ಟಿದ್ದೀನಿ. ಇಲ್ಲಿ ನ್ಯಾಚ್ ಹಾಕ್ಕೊಂಡಿದ್ದೀನಿ. ಈಗ ಈ ಪೀಸು ನಾವು ಕಿನಾರಿ ಹಾಕಿದ್ವಲ್ಲ, ಸ್ಟಿಚ್ ಮಾಡಿದ್ವಲ್ಲ, ಈಗ ಇದಕ್ಕೆ ಕಿನಾರಿ ಹಾಕ್ಕೊಳ್ಳೋಣ. ಕಟಿಂಗಲ್ಲೇ ಅವ್ರು ಕೊಟ್ಟಿರ್ತಾರೆ, ನಮ್ಗೆ ಯಾವ ಥರ ಕೊಟ್ಟಿರ್ತಾರೆ ಅಂತ ನೋಡ್ಕೊಬೇಕು ಗೈಸ್. ನೋಡಿ, ಈ ಥರ ಟಾಪ್ ಸ್ಟಿಚ್ ಹಾಕ್ಕೊಬೇಕು. ನೋಡಿ, ಎರಡು ಕಡೆಗೂ ಸ್ಟಿಚ್ ಮಾಡಿದ್ದೀನಿ. ಈಗ ಸೆಂಟ್ರ್ ನ್ಯಾಚ್ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಯಾವ ಥರ ಹಾಕ್ತಾಯಿದ್ದೀನಿ ಅಂತ ಗೈಸ್. ಇದು ಸ್ಟಿಚ್ ಮಾಡೋಕ್ಕೆ ಬೇರೆ ಕಡೆ ಕೊಟ್ಟರೆ 50 ರೂಪಾಯಿ 40 ರೂಪಾಯಿ ತೊಗೊತಾರೆ. ಕೆಲವರು 60 ರೂಪಾಯಿ ತೊಗೊತಾರೆ. ಅಂಗಡಿಗಳಲ್ಲಿ 80 ರೂಪಾಯಿ ತೊಗೊತಾರೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಳೋಕ್ಕೆ. ಈ ಥರ ರೆಡಿ ಟಾಪ್ಗೆ ನಾವೇ ಹೊಲಿಯೋದ್ರಿಂದ ನಮಗೆ 50 ರೂಪಾಯಿ ಅನ್ನೋದು ಸೇವ್ ಆಗುತ್ತೆ. ನೋಡಿ, ಇದು ರೆಗ್ಯುಲರಾಗಿ ಹೊಲಿತೀವಲ್ಲ ಸ್ಲೀವ್, ಆ ಥರ ಹೊಲಿಯೋಕ್ಕೆ ಬರೋಲ್ಲ. ಯಾಕಂದರೆ ಇಲ್ಲಿ ಫೋಲ್ಡಿಂಗ್ ಮಾಡಿ ಹೊಲಿದಿರ್ತಾರೆ. ನೋಡಿ, ನಾವು ಹಾಗಾಗಿ ಇಲ್ಲಿ ಸೆಂಟ್ರಿಗೆ ನ್ಯಾಚ್ ಹಾಕ್ಕೊಂಡು ನಾನು ಯಾವ ಥರ ಹಾಕ್ಕೊತಾ ಇದ್ದೀನಿ ನೋಡಿ ಗೈಸ್, ಇದೇ ಥರನೇ ಹಾಕ್ಕೊಬೇಕು. ಈ ಪೀಸ್ನ ಶೋಲ್ಡ್ರ್ ಇರುತ್ತಲ್ಲ, ಶೋಲ್ಡ್ರಿಗೆ ಕರೆಕ್ಟಾಗಿ ನ್ಯಾಚಿಗೆ ಇಟ್ಕೊಂಡು ನೋಡಿ, ಇಲ್ಲಿ ನಾವು ಬಟ್ಟೆ ಅನ್ನೋದನ್ನ ಅಡ್ಜಸ್ಟ್ ಮಾಡ್ಕೊಬೇಕು. ನೋಡಿ, ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಸೆಂಟ್ರ್ ತೊಗೋಬೇಕಾಗುತ್ತೆ. ನೋಡಿ, ನಾನು ಯಾವ ಥರ ಹೊಲಿತಾ ಇದ್ದೀನಿ ನೋಡಿ ಗೈಸ್. ಈ ಥರನೇ ಹೊಲಿಬೇಕು. ಈ ಥರ ಹೊಲಿಯೋದ್ರಿಂದ ನೋಡಿ, ಫಿನಿಶಿಂಗ್ ಆಗಿದೆ. ನೋಡಿ, ಸ್ಲೀವ್ ಅನ್ನೋದು ಅಟ್ಯಾಚ್ ಆಗಿದೆ. ನಾವು ನಾರ್ಮಲಾಗಿ ಹೊಲಿತೀವಲ್ಲ ಆ ಥರ ಹೊಲಿಬಾರ್ದು ಇದನ್ನ.
ನೋಡಿ ಕಚ್ಚಾ ಅನ್ನೋದು ಒಂದೇ ಲೆವೆಲ್ಗೆ ಬರಬೇಕು, ದೊಡ್ಡದು ಚಿಕ್ಕದು ಬರಬಾರ್ದು. ಕಾಣ್ತಾ ಇದೆ ಗೈಸ್ ನೋಡಿ, ಇನ್ನೊಂದು ಸರಿ ತೋರಿಸ್ತೀನಿ. ಸೆಂಟ್ರಿಗೆ ನ್ಯಾಚ್ ಹಾಕ್ಕೊಂಡಿದ್ದೀವಿ, ಇದನ್ನು ಥರ ಸೀದಾ ಇಕ್ಕೊಬೇಕು. ಈ ಶೋಲ್ಡ್ರ್ ಇರುತ್ತಲ್ಲ, ಈ ಶೋಲ್ಡ್ರನ್ನ ನೀಟಾಗಿ ನ್ಯಾಚಿಗೆ ಸೆಂಟ್ರಿಗೆ ಇಟ್ಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕು. ಅಡ್ಜಸ್ಟ್ ಮಾಡಿಕೊಂಡು ಈಗ ಅದ್ರ ಮೇಲೆ ಸ್ಟಿಚ್ ಏನಿರುತ್ತೋ ಅದ್ರ ಮೇಲೇ ಸ್ಟಿಚ್ ಹಾಕ್ಕೊತ ಬರಬೇಕು ಗೈಸ್. ಇದು ಹೊಸ್ದಾಗಿ ಕಲಿಯೋರಿಗೆ ನಾನು ಹೇಳ್ಕೊಡ್ತೀನಿ ನೋಡಿ. ಇನ್ನೊಂದು ಸೈಡು ಆಗಿದೆ ನೋಡಿ ಗೈಸ್, ಆಗಿದೆ. ಯಾವ ಥರ ಇದು ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಎರಡು ಸೈಡೂ ಸ್ಲೀವು ಅಟ್ಯಾಚ್ ಆಗಿದೆ ನೋಡಿ. ಕಚ್ಚಾ ಅನ್ನೋದು ನಮಗೆ ಒಂದೇ ಥರ ಬಂದಿದೆ. ಇದೇ ಥರನೇ ರೆಡಿ ಟಾಪ್ಗೆ ನಾವು ಅಂಗಡಿಯಿಂದ ಏನು ತರ್ತೀವೋ ಅದಕ್ಕೆ ಸ್ಲೀವ್ ಅಟ್ಯಾಚ್ ಆಗಿರಲ್ವಲ್ಲ, ಸ್ಲೀವ್ಲೆಸ್ ಇರುತ್ತಲ್ಲ, ಅದಕ್ಕೆ ನಾವು ಈ ಥರನೇ ಸ್ಟಿಚ್ ಮಾಡಬೇಕು ಗೈಸ್ ನೋಡಿ. ಈಗ ಇದು ಫಿಟ್ಟಿಂಗ್ ಮಾಡೋದನ್ನ ತೋರಿಸ್ತೀನಿ ಗೈಸ್. ನೋಡಿ ಕಸ್ಟಮರ್ ಎಷ್ಟು ಕೊಟ್ಟಿರ್ತಾರೆ ಅಷ್ಟಕ್ಕೆ ಮಾಡಿದ್ದು ಮುಗೀತು ಗೈಸ್. ಹತ್ತು ನಿಮಿಷ ಕೆಲಸಕ್ಕೆ ನಾವು ಅಂಗಡಿ ತಗೊಂಡೋಗಿ ಕೊಡ್ತೀವಿ. ಅಂಗಡಿಯವರು 50 ರೂಪಾಯಿ 60 ರೂಪಾಯಿ ಕೇಳ್ತಾರೆ. ಈ ಥರ ನಾವೇ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯೂಸ್ಫುಲ್ ಆಗುತ್ತೆ ಗೈಸ್. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಗೈಸ್. ನೋಡಿ ಸ್ಟಿಚ್ ಆಗಿದೆ, ಈಗ ತೋರಿಸ್ತೀನಿ ನೋಡಿ. ಸ್ಲೀವ್ ಅಟ್ಯಾಚ್ ಅನ್ನೋದು ಪರ್ಫೆಕ್ಟಾಗಿ ಆಗಿದೆ ನೋಡಿ. ಫಿಟ್ಟಿಂಗು ಮಾಡಿದೆ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.